ಅತ್ತಿಗೆಯ ಮಗಳು ಮನೆಗೆ ಬಂದಾಗ ನಮ್ಮಿಬ್ಬರ ನಡುವೆ ಒಂದು ಮೌನದ ಸೆಳೆತ ಆರಂಭವಾಯಿತು. ಅವಳ ಹತ್ತಿರ ಮಲಗಿದಾಗ ಅವಳ ದೇಹದ ಉರಿಗೆಯ ತಾಳ್ಮೆಯ ಆಟ ನನ್ನ ಮನಸ್ಸನ್ನು ಕದಡಿತು. ಪ್ರೀತಿಯ ನಡುವಿನಲ್ಲಿ ಲೈಂಗಿಕ ಆಕರ್ಷಣೆ ಬೆಳೆಯಿತು. ಆದರೆ ಸಂಬಂಧದ ಗಂಭೀರತೆ ಮತ್ತು ವಾಸ್ತವದ ಹೆಜ್ಜೆ ಬದುಕನ್ನು ಬದಲಾಯಿಸಿತು. ಮನೆ ತುಂಬಾ ತಾತ್ಕಾಲಿಕ ಶಾಂತಿಯಲ್ಲಿತ್ತು. ರಾತ್ರಿ 11 ಗಂಟೆ ಹೊತ್ತಿಗೆ ಎಲ್ಲರೂ ತಲೆಗೆ ಹಾಸಿಗೆ ಹಾಸಿ ಮಲಗಿದ್ದರೆಂಬ ಭಾವ. ಊರಿನ ಮದುವೆಗೆ ನಮ್ಮ ಮನೆ ತುಂಬಾ ಅತಿಥಿಗಳಿಂದ ತುಂಬಿತ್ತು. ನಾನು ಹಾಗೂ ನನ್ನ ಅತ್ತಿಗೆಯ ಮಗಳು ಅನನ್ಯ ಬೇರೆ ಕೋಣೆ ಸಿಗದ ಕಾರಣ ಒಂದೇ ಹಾಸಿಗೆಯನ್ನು ಹಂಚಿಕೊಳ್ಳಬೇಕಾಯಿತು. ಅವಳ ಬಗೆಯ ರೂಪವನ್ನು ನೋಡಿ ನನ್ನ ಮನಸ್ಸು ಅಡ್ಡದಾಗಿ ಕುಸಿಯುತ್ತಿತ್ತು. ಸುದೀರ್ಘ ಕಪ್ಪು ಕೂದಲು, ತೇವದಂತೆ ಹೊಳೆಯುವ ಕಣ್ಣುಗಳು ಮತ್ತು ನಗೆಯಲ್ಲಿಯೇ ಮರುಳುಗೊಳಿಸುವ ಬಾಯಿಯ ರೇಖೆಗಳು, ಈ ಎಲ್ಲವೂ ನನ್ನ ಹೃದಯದ ಭೇದವನ್ನೇ ಮರೆಸುತ್ತಿದ್ದವು. ಆದರೆ ನಾನು ನನ್ನ ಮಿತಿಯಲ್ಲೇ ಇರಲು ಯತ್ನಿಸುತ್ತಿದ್ದೆ. ಆ ರಾತ್ರಿ ಹಾಸಿಗೆ ಹಂಚಿಕೊಳ್ಳುವ ಸಂದರ್ಭ ಬಂತು. ಅನನ್ಯ ಬಟ್ಟೆ ಬದಲಾಯಿಸೋಕೆ ಬಾತ್ರೂಂಗೆ ಹೋದಳು. ನಾನು ಮಗ್ಗದಲ್ಲಿ ಮಲಗಿದ್ದಂತೆ ಮಾಡುತ್ತಿದ್ದೆ. ಆದರೆ ಅವಳ ತಾಳೆ ಬರೆದ ಬಣ್ಣದ ನೈಟಿ ಧರಿಸಿ ಹೊರಬಂದ ರೀತಿ ನನ್ನ ಉಸಿರನ್ನೇ ನಿಲ್ಲಿಸಿತು. ಹೇ, ಮಲಗಿದ್ದೀಯಾ ಅಂತ ಕೇಳಿದಳು ನಜರಿನಿಂದ. ನಾನು ಕಣ್ಣನ್ನು ಅರೆತೆರೆದು ನಗಿದೆ. ಹೌದು, ನಿದ್ದೆ ಬರೋದಕ್ಕೆ ಯತ್ನಿಸುತ್ತಿದ್ದೀನಿ. ಅವಳು ನನ್ನ ಪಕ್ಕಕ್ಕೆ ಮಲಗಿದಳು. ನಮ್ಮ ನಡುವೆ ಇಂಚು ಅಂತರ. ಹೃದಯ ಬಡಿತ ತುಡಿತವಾಗಿತ್ತು. ನನ್ನ ಮನಸ್ಸು ಶಾಂತವಾಗಿರಲು ಯತ್ನಿಸುತ್ತಿದ್ದರೂ ಅವಳ ದೇಹದ ತಾಪ, ಅವಳ ಕೂದಲಿನ ಪರಿಮಳ ನನ್ನ ಮನಸ್ಸು ಬೆಳಕಿಗೆ ಎಳೆಯುತ್ತಿದ್ದವು. ಇಲ್ಲಿ ಚಳಿಯಾಗ್ತಾ ಇದೆ, ನೀನೆಂತಾಳೆ, ಜಾಗ ಹಂಚಿಕೋ. ಅವಳು ನಕ್ಕಂತೆ ನನ್ನ ಬೆತ್ತಲಾದ ತಲೆಯಲ್ಲಿ ತನ್ನ ಹೊತ್ತಿನ ಉಸಿರನ್ನು ಬಿಡುತ್ತಿದ್ದಳು. ಅವಳ ಶ್ವಾಸವೂ ಸಹ ಹದವಾಗಿ ನನ್ನ ಕಿವಿಗೆ ತಾಗುತ್ತಿದ್ದಾಗ ಒಳಗೊಂದು ಶಬ್ದ ಎದ್ದುದು, ಈ ಲೈಂಗಿಕ ಮೌನ ಆಕರ್ಷಣೆಯೇ? ಅವಳು ತಿರುಗಿದಾಗ ಅವಳ ಕೈ ನನ್ನ ಕೈಗೆ ತಾಗಿತು. ಬಿಸಿಯಾದ ಸ್ಪರ್ಶ. ನಾನು ಒಮ್ಮೆ ನಡುಗಿದೆ. ಸಾರಿಯೇ ಅಂದಳು ಅವಳು, ಆದರೆ ಅವಳ ಕೈ ಹಿಂದಕ್ಕೆ ಹೋಗಲಿಲ್ಲ. ಇನ್ನೂ ನಿದ್ದೆ ಬರಿಲ್ಲ ನನಗೆ ಅಂತ ಕುಸಿಯುವ ಶಬ್ದದಲ್ಲಿ ಅವಳು ಹೇಳಿದರು. ನಾನು ನಗುತ್ತಲೇ ಉತ್ತರಿಸಿದೆ. ಈ ರೀತಿ ಒಬ್ಬರ ಪಕ್ಕ ಮಲಗಿದಾಗ ಮನಸ್ಸು ಬೇರೆ ಕಡೆ ಹೋಗ್ತದೆ. ಅವಳು ತಕ್ಷಣ ನನ್ನ ಕಣ್ಣೊಳಗೆ ನೋಡಿ ನಗು ಮಾಡಿದಳು. ನೀನು ಹಾಗೆ ಹೇಳ್ತೀಯಾ ಅಂದ್ರೆ? ನನಗೂ ನಿನ್ನ ಹತ್ತಿರ ಮಲಗಿದಾಗ ಎದೆ ಬಡಿತ ಬದಲಾಗ್ತಾ ಇದೆ. ಆ ನಗೆಯಲ್ಲಿತ್ತು ಆಟವೊಂದೇ. ಆ ನೋಟದಲ್ಲಿತ್ತು ಒಬ್ಬಳು ಯುವತಿಯ ಭಾವನೆಗಳ ಸ್ಫೂರ್ತಿ. ಅವಳು ನನ್ನ ಎದೆ ಮೇಲೆ ತಲೆ ಇಟ್ಟಳು. ನಿನ್ನ ಮಡಿಲು ತುಂಬಾ ಆರಾಮ ಅನ್ನಿಸ್ತಾ ಇದೆ ಅಂದಳು. ನಾನು ಪ್ರಜ್ಞೆ ತಪ್ಪದಂತೆ ನನ್ನ ಕೈ ಅವಳ ಬೆನ್ನು ಮೇಲೆ ಇಟ್ಟೆ. ನಾನವಳನ್ನು ತಬ್ಬಿಕೊಳ್ಳಲಿಲ್ಲ, ಆದರೆ ಆ ಸ್ಪರ್ಶದಲ್ಲಿ ಹೇಳಲಾಗದ ನುರಿತ ಒಡನಾಟವಿತ್ತು. ನೀನು ಯಾವತ್ತೂ ಇವತ್ತಿದಂತೆ ನನ್ನ ಹತ್ತಿರ ಇರಲಿಲ್ಲ, ಏನಾದರೂ ಬದಲಾಗಿದೆ ಅಂದ್ರೆ? ನಾನು ನೆಪದ ಪ್ರಶ್ನೆ ಕೇಳಿದೆ. ಅವಳು ಕಿವಿಯ ಹತ್ತಿರ ನಜೂಕಾಗಿ ಅಂದಳು. ನಾನು ಕಿರಿಯದಾಗಿದ್ದೀನೋ, ಆದರೆ ನನ್ನ ಹೃದಯದ ಭಾವನೆ ಗಂಭೀರ. ಅದೊಂದು ಸ್ಪಷ್ಟ ಸೂಚನೆ. ಆ ರಾತ್ರಿ ಶುದ್ಧ ನಿದ್ರೆಗೆ ಜಾಗ ಇರಲಿಲ್ಲ. ಅವಳು ನನ್ನ ತೊಡೆಯ ಹತ್ತಿರ ಮಲಗಿದಳು. ಅವಳ ದೇಹದ ತಾಪ ನನ್ನ ಒಳಗಿನ ನವಿರಾದ ಆಸೆಗಳನ್ನು ಉರಿಸುತ್ತಿತ್ತು. ಆ ರಾತ್ರಿ ನಾನು ಕಿತ್ತಳೆ ಬಣ್ಣದ ಲೈಟ್ ಹಾಕಿಕೊಂಡು ಮಲಗಿದ್ದೆ. ಕಿಟಕಿ ತೊಳೆಯುವ ಗಾಳಿಯಲ್ಲಿ ಅತ್ತಿಗೆಯ ಮಗಳು ನಿದ್ರಿಸಿದಂತೆ ಶಾಂತವಾಗಿ ಮಲಗಿದ್ದಳು. ಆದರೆ ನಿಜಕ್ಕೂ ಅವಳು ನಿದ್ರೆಯಲ್ಲೇ ಇದಳೋ ಎಂಬ ಅನುಮಾನ ನನ್ನೊಳಗೆ ಆಗಾಗ ಎದ್ದಿತು. ಅಕ್ಕ, ನೀನು ಮಲಗಿಬಿಟ್ಟೇನಾ? ನಾನು ನಿಧಾನವಾಗಿ ಕೇಳಿದೆ. ಅವಳು ತಕ್ಷಣವೇ ತಿರುಗಿಕೊಂಡು ನನ್ನೆಡೆ ಮುಖ ಮಾಡಿದ್ದಳು. ಅವಳ ಕಣ್ಣಲ್ಲಿ ನಿದ್ದೆ ಇರಲಿಲ್ಲ. ಆದರೆ ಅದನ್ನು ತೋರಿಸದಂತಹ ಒಂದು ಮಂಕು ಹಾಯಿಸಿ ನಗಿದಳು. ನೀನು ನಿದ್ರೆ ಹೋಗಿಲ್ಲವೋ? ಅವಳು ಕೇಳಿದಳು. ಇಲ್ಲ, ನಿದ್ರೆ ಬರ್ತಾ ಇಲ್ಲ. ನಿನ್ನ ಹತ್ತಿರ ಇದ್ದಾಗಲೇ ಎಷ್ಟು ಸ್ಟ್ರೇಂಜ್ ಆಗಿಸುತ್ತಾ ಇದೆ ಅಂತ ಗೊತ್ತಾ ಅಂತ ನಾನು ನಗುತ್ತಾ ಹೇಳಿದೆ. ಅವಳು ನಿಧಾನವಾಗಿ ತನ್ನ ಕೈ ನನ್ನ ಬೆನ್ನಿಗೆ ತಂದಳು. ಬೆವರಿನ ಸಣ್ಣ ಪುಟಾಣೆಗಳೊಂದಿಗೆ ಅವಳ ಬೆರಳು ನನ್ನ ಚರ್ಮಕ್ಕೆ ತಾಗಿದಾಗ ನನ್ನ ಹೃದಯ ಉಕ್ಕಿತು. ನಾನು ಸ್ಟ್ರೇಂಜ್ ಆಗಿಸ್ತೀನಾ? ಇಲ್ಲವೇ ನಿನ್ನ ಮನಸ್ಸಿನಲ್ಲೇನೂ ನಡೆಯುತ್ತಿದೆ? ಅವಳು ಎತ್ತರ ಸದ್ದು ಮಾಡಿದಂತ ನಿಕಟದಿಂದ ಕೇಳಿದಳು. ಆ ಸನ್ನಿವೇಶದಲ್ಲಿ ನಾನು ಮಾತು ತಪ್ಪಿದೆ. ಬಾಯಲ್ಲಿ ಬದಲು ಉಸಿರು ತುಂಬಿತು. ನಾನು ತಿರುಗಿ ಅವಳನ್ನು ನೇರವಾಗಿ ನೋಡಿದೆ. ಅವಳು ಈಗ ನನ್ನ ಬೆನ್ನ ಹತ್ತಿರ ಮೈಗೆ ತಾಗಿದಂತೆ ಮಲಗಿದ್ದಳು. ಅವಳ ಉಸಿರಿನ ಬಿಸಿ ನನ್ನ ಮೈ ಮೇಲೆ ಬೀಳುತ್ತಿತ್ತು. ಅವಳ ಉಗುರು ನನ್ನ ಬೆನ್ನ ಮೇಲೆ ತಿರುಳು ಹಾಕಿದಂತೆ ತಟ್ಟಿದಾಗ ನನ್ನ ಒಳಗಿನ ತಾಳಮೇಲೆ ಕಂಪವಾಯಿತು. ನೀನು ನನಗೆ ಅಷ್ಟು ಅಟ್ಯಾಚ್ ಆಗ್ಬೇಕಾಗಿಲ್ಲ ಅನಿಸ್ತು. ಆದರೆ ಈಗ ನಾನು ನಿನ್ನ ಹತ್ತಿರ ಬಾರದೆ ಇರೋಕೆ ಆಗುತ್ತಿಲ್ಲ. ಅವಳ ಮಾತು ನರವಂತಲಾಗಿ ಕಿವಿಯಲ್ಲಿ ಸುಳಿದಿತು.
ನಾನು ನನ್ನ ಕೈ ಅವಳ ತೋಳಿಗೆ ಇಟ್ಟೆ. ನನಗೆ ಏನು ಮಾಡಬೇಕೆಂಬುದು ತಿಳಿದಿಲ್ಲ. ಆದರೆ ತಡೆಯಲಾಗದ ಆಕರ್ಷಣೆ ನನ್ನನ್ನು ಅವಳ ಕಡೆ ಸೆಳೆಯುತ್ತಿತ್ತು. ಅವಳು ನಿಧಾನವಾಗಿ ತನ್ನ ತೊಡೆಯ ತಾಗಿಸಿದಳು. ನನ್ನ ಎದೆಗೆ ಅವಳ ಎದೆ ತಾಕುತ್ತಿದ್ದಿತ್ತು. ಆ ಸ್ಪರ್ಶ ಎಂಥ ಪ್ರಭಾವಶೀಲವಾದುದು! ಆಗ ನನ್ನ ಹೃದಯದಲ್ಲೂ ಮೈಯಲ್ಲೂ ಬೆಂಕಿಯಂತಿದೆಯೆಂದು ಅನಿಸಿತು. ಈ ಹಾಸಿಗೆ ನಮ್ಮಿಬ್ಬರದು ಅನ್ನಿಸಿದಾಗಲೂ ನಾಳೆಯ ಬೆಳಕಿಗೆ ಏನು ಉತ್ತರ ನೀಡೋದು? ನನ್ನ ಒಳಗೆ ಧ್ವನಿ ಕೇಳಿದರೂ ನನ್ನ ಕೈ ಅವಳ ಬೆನ್ನು ಸದ್ದು ಮಾಡದೆ ಸವರತೊಡಗಿತು. ಅವಳ ನಗುವಿನ ತಳದಲ್ಲಿ ತಾಳ್ಮೆಯ ಮೋಡವಿತ್ತು, ಆದರೆ ನನ್ನ ಸ್ಪರ್ಶದಿಂದ ಅವಳ ಶ್ವಾಸ ಭಾರವಾಗುತ್ತಿದ್ದಂತಿತ್ತು. ಅವಳು ನನ್ನ ಕಾಲಿಗೆ ತನ್ನ ಕಾಲು ತಾಗಿಸಿದಳು. ಆ ಕ್ಷಣದಲ್ಲಿ ನಾವಿಬ್ಬರೂ ಒಂದೇ ತಾಳದಲ್ಲಿ ಉಸಿರಾಡುತ್ತಿದ್ದೆವು. ಅವಳ ಮೈ ಸುಡುತ್ತಿದ್ದಿತ್ತು. ನನ್ನ ಆಸೆ ಉರಿಯುತ್ತಿದ್ದಿತ್ತು. ಆ ರಾತ್ರಿ ಅವಳು ನನ್ನ ಹತ್ತಿರ ಮಲಗಿದಾಗ ನನ್ನ ಮನಸ್ಸು ತಣ್ಣನೆಯ ತಂಪು ಮತ್ತು ಉರಿಯುವ ಬಿಸಿಲ ನಡುವೆ ಸಿಕ್ಕಿಹಾಕಿಕೊಂಡಂತಾಗಿತ್ತು. ಅವಳ ಬಗೆಯ ನಿಶ್ಶಬ್ದ ಹಾಸುಹೊಕ್ಕು, ಉಸಿರಿನ ಚಲನೆ, ಮೈಯ ಹಿತದ ತೆಳ್ಳಗಿನ ಬಾಯಿಲಗಾದ ಓಡಲಜ್ವಾಲೆ ಎಲ್ಲವೂ ನನ್ನ ಮೌನವನ್ನು ಕದಡುತ್ತಿದ್ದವು. ಅವಳು ಹಾಸಿಗೆಯ ತುದಿಯಲ್ಲಿ ಮಲಗಿ ಪಕ್ಕಕ್ಕೆ ತಿರುಗಿದಾಗ ಅವಳ ಕೆಸರಿದ ಕೂದಲಿಗೆ ನನ್ನ ಕೈ ತಗಲಿತ್ತು. ನಾನು ತಕ್ಷಣ ಹಿಂದೆ ಸರಿದೆ, ಆದರೆ ಅವಳು ಮಿಡಿದಿಲ್ಲ. ಬದಲಿಗೆ ತೀರ ನಿಧಾನವಾಗಿ ತಿರುಗಿ ನನ್ನ ಕಡೆಯನ್ನು ನೋಡಿ ಬಿದ್ದು ಹೋದ ರೀತಿಯಲ್ಲಿ ನಕ್ಕಳು. ಏನಾಯ್ತು? ಕೈ ತಗುಲಿದ ಅಂದಳು ಸುಮ್ಮನಾಗಿ ಕಣ್ಣು ಬಿಟ್ನೋಡುತ್ತಾ. ನಾನು ಏನನ್ನೂ ಉತ್ತರಿಸದೆ ಕಣ್ಣು ಮುಚ್ಚಿದಂತೆಯಾಗಿ ನಗು ತಿರುಗಿಸಿ ಬತ್ತೆ ಹೊದಿಕೊಳ್ಳಿದೆ. ಆದರೆ ಮನಸ್ಸಿನಲ್ಲಿ ನೂರಾರು ತಾಳಮೇಳಗಳೇ ನಡುಗುತ್ತಿದ್ದವು. ಅವಳು ಮತ್ತಷ್ಟು ಹತ್ತಿರಕ್ಕೆ ಚಲಿಸಿ ತನ್ನ ಕೈ ನನ್ನ ಕೈ ಮೇಲೆ ಇಡಲು ನನಗೆ ಶ್ವಾಸವೇ ಸಿಕ್ಕದಂತಾಯಿತು. ಅದು ನಾನೇ ಕಲ್ಪಿಸಿಕೊಂಡ ತಾತ್ಕಾಲಿಕ ಆತುರವಲ್ಲ, ಅದು ಅವಳ ಉದ್ದೇಶಿತ ಸ್ಪರ್ಶವೇ ಆಗಿತ್ತು. ನಾನಿನ್ನಷ್ಟು ಹತ್ತಿರ ಬಂದರೂ ನಿನ್ನಿಗೆ ಅಂಜಿಕೆ ಇಲ್ಲವಲ್ವಾ ಎಂದು ಮಿಂಚಿನಂತೆ ಕೇಳಿದಳು. ನಾನು ಕಣ್ಣು ತೆರೆಯದೆ, ಅಜ್ಞಾತದಿಂದ ಅಂಜಬೇಕು, ನೀನು ನನಗೆ ಗೊತ್ತಿರುವವಳು ಎಂದು ನಿಧಾನವಾಗಿ ಉತ್ತರಿಸಿದೆ. ಅವಳು ಚಿರುನಗೆಯ ಚಲನೆ ಜೊತೆ ಬೆರಳರಿಸಿ ಕೇಳಿದಳು. ಅದಕ್ಕೇನೂ ಹೊಣೆಯಾಗಲ್ವಾ ನಿನ್ನಿಗೆ? ನಾನು ತಿರುಗಿ ಕಣ್ಣಲ್ಲಿ ಕಣ್ಣು ಹಾಕಿದೆ. ನಾನು ಹೊಣೆಗಾರನಾಗಬೇಕು ಅನ್ನಿಸುವುದಾಗ್ಲೇ ಶಂಕೆಯೇನೂ ಉಳಿಯಲ್ಲ. ಅವಳ ಕಣ್ಣು ಚಿಮ್ಮುತ್ತಿತ್ತು, ಮಂಜಿನಂಥ ಹೊಳಪಿನಿಂದ ತುಂಬಿದ್ದು. ಆ ಕ್ಷಣದಲ್ಲಿ ಅವಳು ನನ್ನ ಕೆನ್ನೆಗೆ ಬೆರಳರಸಿ ತನ್ನ ಉಸಿರನ್ನು ನನಗೆ ಹಂಚಿದಂತಾಗಿತ್ತು. ಅವಳ ತುಟಿ ನನಗಿಂತ ಕೇವಲ ಇಂಚು ದೂರದಲ್ಲಿದ್ದವು. ನಾನು ಮುಂದೆ ಸರಿದರೆ ನಮ್ಮ ನಡುವೆ ಗಾಳಿ ಸಹ ಹರಿಯದಷ್ಟು ಹತ್ತಿರವಾಗಬಹುದಿತ್ತು. ಆ ಕ್ಷಣ ಬಾಹ್ಯ ಲೋಕ್ ನಿಂತಂತಾಯಿತು. ಆಕೆ ಮಾತಾಡಿದಳು. ನನ್ನೊಳಗೆ ಇರುವ ಈ ಉರಿಯುತ್ತಿರುವ ಬೆಂಕಿಗೆ ನೀನು ನೀರೋ ಅಥವಾ ಬೆಂಕಿಯೋ? ನಾನು ಆ ಮಾತಿಗೆ ಉತ್ತರಿಸುವ ಬದಲು ನನ್ನ ಮೌನದಿಂದ ಉತ್ತರಿಸಿದೆ. ಏಕೆಂದರೆ ನನಗೆ ಗೊತ್ತಿತ್ತು ಅವಳ ಮೈ ಸುಡುತ್ತಿದ್ದಿತ್ತು, ಆದರೆ ನಾನು ಶೀತವಲ್ಲ. ನಾನು ನನ್ನ ಕೈ ಅವಳ ಬೆನ್ನು ಮೇಲೆ ಇಟ್ಟಾಗ ಅವಳ ಮೈ ತಡಕಿದಂತಾಯಿತು. ನಗು ಕುಸಿದಂತೆ, ಅವಳ ಕಣ್ಣು ಬಿಗಿ ಹಿಡಿದಂತೆ ಅವಳು ಎದೆಯ ಮೇಲೆ ಉಸಿರಾಡಿದಳು. ಹೀಗೆ ಅವಳು ಚಪ್ಪಿಸಿದ್ದಳು. ಮಧ್ಯರಾತ್ರಿಯ ಬೆಳಕಿನಲ್ಲಿ ಆಕೆಯ ಮೈಯ ಸ್ಪಂದನೆಗಳ ನಡುವೆ ನಾವು ಇಬ್ಬರೂ ಹಾಸಿಗೆ ಮೇಲೆ ಮೌನದ ಸಂಗೀತನೆ ಮಾಡುತ್ತಿದ್ದೆವು. ಅವನೊಂದಿಗೆ ಒಂದೇ ಹಾಸಿಗೆಯ ಮೇಲೆ ಮಲಗಿದ ದಿನದಿಂದ ನನ್ನ ಮನಸ್ಸು ಒಂದು ಹೊಸ ತಿರುವು ಪಡೆದುಕೊಂಡಿತ್ತು. ಅವಳ ಚಲನೆ, ಉಸಿರಾಟ, ಕಣ್ಣುಗಳ ತಿರುವು ಎಲ್ಲವೂ ನನಗೆ ತಿಳಿಯದ ಅರ್ಥವನ್ನ ಕೊಡುತ್ತಿದ್ದವು. ಆ ರಾತ್ರಿ ಅವಳು ತಲೆ ತೂಗಿ ಮಲಗಿದರೂ ಅವಳ ಮೈ ಸ್ಪರ್ಶ ನನ್ನ ಬದಿಯಲ್ಲಿ ಸುಳಿಯುತ್ತಿದ್ದಾಗ ನಾನು ಹೃದಯದಿಂದ ನಡುಗುತ್ತಿದ್ದೆ. ನೀನು ನಿದ್ದೆಯಾಗಿಲ್ಲವಂತೆ ಅಂತ ತನ್ನ ಕಣ್ಣುಗಳನ್ನು ನಾನಕ್ಕಾಗ ಕೇಳಿದಳು. ನಿನ್ನ ಜೊತೆ ಮಲಗಿದ ಮೇಲೆ ನಿದ್ದೆ ಬರೋದಿಲ್ಲ ಅಯ್ಯೋ ಅಂದುಕೊಂಡೆ. ಆದರೆ ಬಾಯಿಗೆ ಬಂದಿದ್ದು ಸ್ವಲ್ಪ ಬೇಗ ಎದ್ದೆಂದುಕೋ ಅಂತ ಮಾತ್ರ. ಅವಳು ಮೌನದಿಂದ ನನ್ನ ತಲೆ ಮೇಲೆ ತೂಕ ಹಾಕಿದಳು. ನನ್ನ ತೊಡೆ ಮೇಲೆ ಅವಳ ಕೈ ಬೆರಳುಗಳು ಸ್ಪರ್ಶಿಸಿದಾಗ ನನ್ನ ಒಳಗಿನ ಪ್ರತಿಯೊಂದು ನರವೂ ಗಾಬರಿಗೊಂಡವು. ನಾನು ಎದ್ದು ಹೊರಹೋಗಲು ಮುಂದಾದಾಗ ಅವಳು ತಡೆದಳು. ಇನ್ನು ಸ್ವಲ್ಪ ಸಮಯ ನನ್ನ ಹತ್ತಿರ ಇರು. ನಿನ್ನ ಹಾಸಿಗೆ ಬಿಸಿ ಆಗಿದೆ ಅಂತೆ. ನಾನು ತಿರುಗಿ ನೋಡಿದೆ. ಅವಳ ಕಣ್ಣುಗಳಲ್ಲಿ ಹಾಸ್ಯವಿಲ್ಲ. ಕೇವಲ ಪ್ರಾಮಾಣಿಕ ಅಪ್ಪಣೆಯೋ ಆತ್ಮೀಯತೆಯೋ ಇದ್ದಿತು. ನಾನು ಯಾವೆಲ್ಲ ಕನಸುಗಳನ್ನು ಈ ವರ್ಷದೊಳಗೆ ಕಾಣುತ್ತಿದ್ದೆವೋ ಅವು ಈಗ ದೊಳಗೆ ಕಾಲಿಟ್ಟು ಮುಂದೆ ಸಾಗುತ್ತಿತ್ತು. ಆ ರಾತ್ರಿ ನಾವು ಮಾತು ಹೆಣೆದ ಬಗ್ಗೆಯೂ ಸ್ಪರ್ಶದ ಮೌನದಲ್ಲಿಯೂ ಕಳೆಯಿತು. ಅವಳು ನನ್ನ ತಲೆ ಮೇಲೆ ಕೈ ಇಟ್ಟಾಗ ನನಗೆ ಅಮ್ಮನ ಮೃದುವಾದ ಸ್ಪರ್ಶವೋ ಅಥವಾ ಪ್ರೇಯಸಿಯ ಉಸಿರಾಗೋ ಅನ್ನಿಸುತ್ತಿತ್ತು. ನೀನು ನನಗೆ ಶಕ್ತಿಯಂತೆ ಅನ್ನಿಸುತ್ತೀಯಪ್ಪ ಅಂದಳು. ನಾನು ಅಚ್ಚರಿಗೊಂಡೆ. ಯಾಕೆ ಎಂದು ಕೇಳಿದಾಗ ಅವಳು ಹೇಳಿದಳು, ನನ್ನೊಳಗಿನ ಅಶಾಂತಿಯನ್ನು ನೀನು ಶಾಂತಗೊಳಿಸುತ್ತೀಯಂತೆ.
ನಾನು ಈಗಷ್ಟು ಬೇರೆ ಯಾರ ಹತ್ತಿರವೂ ಹೀಗಿರಲಿಲ್ಲ. ಆಕೆ ತಮಾಷೆಯಾಗಿ ಬಂದಿದ್ದು, ಹಾಸಿಗೆಯ ಹತ್ತಿರ ಬೆರೆಯುತ್ತಾ ಇದೀಗ ನನ್ನ ಹೃದಯದ ಮಧ್ಯದಲ್ಲಿ ಗಟ್ಟಿಯಾಗಿ ಜಾಗ ಮಾಡಿದಳು. ಈ ಸಂಬಂಧದ ಹೆಸರಿಲ್ಲ. ಇದು ಪ್ರೀತಿಯೋ, ಕಾಮವೋ, ಆತ್ಮೀಯತೆಯೋ, ಅಥವಾ ಕೇವಲ ಒಂದು ಅನಿವಾರ್ಯ ಆಕರ್ಷಣೆಯೋ? ಮರುದಿನ ಬೆಳಿಗ್ಗೆ ನಾನು ಎದ್ದಾಗ ಅವಳು ಬದಿಯಲ್ಲಿ ಇರಲಿಲ್ಲ. ಅವಳ ತಂಪಾದ ಕುರುಚಲು ಒಡಲಿನ ಹಚ್ಚು ನೆನಪಾಗಿ ನನ್ನ ಬೆನ್ನು ಹಿಮವಾಗಿಸುತ್ತಿತ್ತು. ಬುಗ್ಗೆ ಮೇಲೆ ಪುಟ್ಟ ಚೀಟಿ ಹಿಡಿದ ನೋಟವಿತ್ತು. ಕಳೆದ ರಾತ್ರಿ ನನಗೆ ನೆನಪಾಗಿ ಉಳಿಯುತ್ತದೆ. ಆದರೆ ನಾನಿಂದು ಊರಿಗೆ ಹೊರಡ್ತಾ ಇದ್ದೀನಿ. ಮನಸ್ಸಿನಲ್ಲಿ ನೀನೇ ಇದ್ದ. ಅವನ ಬರಹ ನೋಡಿ ನಾನು ಮೂಕನಾದೆ. ಈ ಸಂಬಂಧಕ್ಕೆ ಸ್ಪಷ್ಟ ಉತ್ತರವಿಲ್ಲ. ಆದರೆ ಅವಳು ನನ್ನ ಜೀವನದಲ್ಲಿ ಒಂದು ಹಗುರ ಹಸಿರು ಎಲೆ ಹಾರಿಯಂತೆ ಬಂದು ಹೋದಳು. ಉರಿಯುವ ಮೈಯ ಬಿಸಿಲಲ್ಲಿ ನನಗೆ ತಂಪು ನೀಡಿದಳು.